ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ, ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರೀಗಳವರ ದಿವ್ಯಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಿಸಿ, ಪರಮ ತಪಸ್ವಿಗಳಾದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶ್ರೀಗಳವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ಹಣಮೆಣೆದು, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಮಹಾತ್ಮರು ಹಲವಾರು ಅನುಭವದ ನುಡಿಗಳನ್ನು ನಮ್ಮ ಕಲ್ಯಾಣಕ್ಕಾಗಿ ಹೇಳಿದರು. ಆ ಮಾತುಗಳನ್ನು ನಾವು ಕೇಳಿ ತಿಳಿದುಕೊಂಡು ಆಚರಣೆ ಮಾಡಿದ್ದೀವಿ ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಜೀವನದ ಸಾರ್ಥಕತೆಯ ದಾರಿ ಮಹಾಜನೋ ಏನ ಗತಸ್ಸ ಪಂಥಃ. ತಿಳಿದಂಥವರು ದೊಡ್ಡವರು ಯಾವ ದಾರಿಯಲ್ಲಿ ನಡೆದರೋ ಆ ದಾರಿಯಿಂದ ನಾವು ನಡಿಬೇಕು. ತಿಳಿಗೇಡಿಗಳು, ಬುದ್ಧಿ ಇಲ್ಲದಂಥವರು, ಚರಿತ್ರಹೀನರು, ನೀತಿ ಭ್ರಷ್ಟರ ದಾರಿ ನಮ್ಮದಾಗಬಾರದು. ದಾರಿ ಕಠಿಣ ಇರಬಹುದು, ದಾರಿ ದೂರನೂ ಇರಬಹುದು, ಆದ್ರೆ ಈ ದಾರಿಯಿಂದ ನಡೆದು ಹೋದೀವಿ ಅಂದ್ರೆ ತಿಳಿದವರ ದಾರಿಯಿಂದ ನಿಶ್ಚಿತವಾಗಿಯೂ ನಾವು ಪರಮಾತ್ಮನ ಸಾಮ್ರಾಜ್ಯವನ್ನು ತಲುಪಿಬಿಡ್ತೀವಿ. ನಮ್ಮ ಇಡೀ ಜೀವನದ ಉದ್ದೇಶ ಏನು ಅಂದ್ರೆ ಬರೀ ಊಟ ನಿದ್ರೆ ಪ್ರಪಂಚ ಅಷ್ಟೇ ಇಡೀ ಜೀವನದ ಉದ್ದೇಶ ಅಲ್ಲ. ಜೀವನದ ಗುರಿ ಲೌಕಿಕ ವಿಷಯಗಳ ಸಂಗ್ರಹ ಅಲ್ಲ. ನಮ್ಮ ಇಡೀ ಜೀವನದ ಗಳಿಕೆ ಪ್ರಾಪಂಚಿಕ ಅನುಭವವಲ್ಲ, ಪಾರಮಾರ್ಥಿಕವಾದಂಥ ಅನುಭವ. ಋಷಿಗಳ ಹತ್ತಿರ ಸಂಪತ್ತಿರಲಿಲ್ಲ, ಆದರೆ ಅವರ ಹತ್ತಿರ ಇದ್ದಂಥ ಆಧ್ಯಾತ್ಮಿಕ ಅನುಭೂತಿ ಯಾರ ಹತ್ತಿರವೂ ಇರಲಿಲ್ಲ. ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಅಸಂಖ್ಯ ಜನ ರಾಜ ಮಹಾರಾಜರಾಗಿ ಹೋದರು, ಬಹಳ ಸಂಪತ್ತನ್ನು ಗಳಿಸಿದರು, ಅನೇಕ ಬಿರುದು ಬಾವಲಿಗಳನ್ನು ಗಳಿಸಿದರು. ಅಷ್ಟೇ ಅಲ್ಲದೆ ಏಕಛತ್ರಾಧಿಪತಿಯಾಗಿ ಒಂದೇ ಛತ್ರದ ಕೆಳಗಡೆ ಇಡೀ ವಿಶ್ವದ ಭೂಪಟವೆಲ್ಲ ಬರಬೇಕು ಅಂತಹ ದೊಡ್ಡ ದೊಡ್ಡ ರಾಜರು ಚಕ್ರವರ್ತಿಗಳಾಗಿ ಹೋದರು. ಮಹಾನ್ ಅಶ್ವಮೇಧ ಯಾಗಗಳನ್ನು ಮಾಡಿದರು. ಅಶ್ವಮೇಧ ಯಾಗ ಅಂದ್ರೆ ಸಾಮಾನ್ಯವಾದದ್ದಲ್ಲ. ಕುದುರೆಯ ಹಣೆಗೆ ಒಂದು ಪಟ್ಟಿಯನ್ನು ಕಟ್ತಾರೆ. ಯಾರ ತಾಕತ್ತೈತಿಲ್ಲ ಅಂತಹ ರಾಜರು ಈ ಕುದುರೆಯನ್ನು ಕಟ್ಟಬೇಕು. ಕುದುರೆ ಕಟ್ಟುವುದಂದ್ರೆ ನೇರವಾಗಿ ಯುದ್ಧಕ್ಕೆ ಆಹ್ವಾನ ಮಾಡಿದಂತೆ. ಯಾರ ಜೊತೆಗೆ ಯುದ್ಧ ಮಾಡಬೇಕಪ್ಪ ಅಂದ್ರೆ ಯಾವ ಕುದುರೆ ಕಟ್ತಾನಲ್ಲ ಅವ ಈ ದೊಡ್ಡ ಚಕ್ರವರ್ತಿಯ ಜೊತೆಗೆ ಯುದ್ಧವನ್ನು ಮಾಡ್ಲಿಕ್ಕೆ ತಯಾರಾಗಬೇಕು. ಅವನ ಸೋಲಿಸಿದ ಅಂದ್ರೆ ಅವನ ಸೋಲನ್ನು ಒಪ್ಪಿಕೊಂಡು ಆ ಕುದುರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣ ಮಾಡಿ ಹೋಗ್ತಾ ಇತ್ತು.
ಅದಕ್ಕೆ ಅಶ್ವಮೇಧ ಯಾಗ ಅಂತ ಕರೀತಾರ. ಇಡೀ ಭೂಮಿ ಮ್ಯಾಲ ಶೂರ ಮಹಾರಾಜ ಯಾರಪ್ಪ ಅಂದ್ರೆ ಅಶ್ವಮೇಧ ಯಾಗವನ್ನು ಮಾಡಿದಂಥ ಮಹಾರಾಜ. ಅವನಿಗೆ ಬರುವಂಥ ಹೆಸರೇನು, ಉಪಾಧಿ ಯಾವುದು, ಬಿರುದು ಯಾವುದು ಅಂದ್ರೆ ಚಕ್ರವರ್ತಿ, ಸಾರ್ವಭೌಮ, ರಾಜಾದಿರಾಜ, ಮಹಾರಾಜ ಅಂತ ಕರಿತಾ ಇದ್ದ. ಸಾಮಂತ ರಾಜ ಬೇರೆ, ರಾಜ ಬೇರೆ, ಮಹಾರಾಜ ಬೇರೆ, ಚಕ್ರವರ್ತಿ ಬೇರೆ, ಸಾರ್ವಭೌಮ ಬೇರೆ. ಇವು ಒಂದೊಂದು ಪದಗಳು. ಅದರಂತೆ ಅಶ್ವಮೇಧ ಯಾಗವನ್ನು ಮಾಡಿದಂಥ ಮಹಾರಾಜರು ಬರೇ ಒಂದು ಅಶ್ವಮೇಧ ಅಲ್ಲ, 100 ಅಶ್ವಮೇಧ ಯಾಗಗಳನ್ನು ಮಾಡಿದಂಥ ಮಹಾರಾಜರು, ಚಕ್ರವರ್ತಿಗಳು ನಮ್ಮ ಭಾರತ ದೇಶದಲ್ಲಿ ಆಗಿ ಹೋದರು. ಎಂತಹ ಶೂರತನ ಇರಬೇಕು ಅವರಲ್ಲಿ, ಎಂತಹ ಕ್ಷಾತ್ರ ತೇಜ ಅವರ ಶರೀರದಲ್ಲಿ ಹರಿತಾ ಇರಬಾರದು. ಅವರ ಬುದ್ಧಿಯಲ್ಲಿದ್ದಂತಹ ಕ್ಷಾತ್ರ ತೇಜಸ್ಸೆ ಅಂಥದ್ದು, ಅವರ ವಿಚಾರಗಳಲ್ಲಿ ಅಂಥ ಪ್ರಖರತೆ ಇತ್ತು. ಅವರಲ್ಲಿರುವಂತಹ ಸಾಮ, ದಾನ, ದಂಡ, ಭೇದ ಅನ್ನುವಂಥ ಚತುರ್ವಿಧ ಉಪಾಯಗಳನ್ನು ಬಳಸುವಂತಹ ಕಲೆಯಂತಹ ವೈಶಿಷ್ಟ್ಯಪೂರ್ಣ. ಯಾಕೆ ಅಂದ್ರೆ ಸಾಮಾನ್ಯವಾದದ್ದಲ್ಲ. ಒಬ್ಬ ಮನುಷ್ಯನ ಸೋಲಿಸ್ಬೇಕಂದ್ರೆ ಎಷ್ಟೋ ಶಕ್ತಿ ಹತ್ತದಂದ ಬಳಕ ಒಂದೊಂದು ಸಾಮ್ರಾಜ್ಯಗಳನ್ನೇ ಕ್ಷಣ ಮಾತ್ರದಲ್ಲಿ ಗೆದ್ದು ಇಡೀ ವಿಶ್ವವನ್ನು ಆಳ್ತಾರಂದ್ರೆ ಅವರೇನು ಸಾಮಾನ್ಯ ಬುದ್ಧಿವಂತರೇ, ಸಾಮಾನ್ಯ ಶಕ್ತಿವಂತರೇ, ಸಾಮಾನ್ಯವಾದಂಥ ಪ್ರತಿಭಾ, ಸಾಮಾನ್ಯವಾದಂಥ ಧೈರ್ಯ ಸ್ಥೈರ್ಯಗಳಿದ್ದಂಥ ಮನುಷ್ಯರು ಇಂಥ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಯಾರಲ್ಲಿ ಅಪ್ರತಿಮವಾದಂಥ ಸಾಹಸ ಪ್ರವೃತ್ತಿ ಇದೆಯೋ, ಯಾರಲ್ಲಿ ಅದಮ್ಯವಾದಂಥ ರಾಷ್ಟ್ರ ಪ್ರೇಮ ಇದೆಯೋ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಅದಮ್ಯವಾದಂಥ ಸಂಕಲ್ಪ ಇದೆಯೋ, ಅಂಥ ಮಹಾಸಾಹಸಿಗಳ ಮಾತ್ರ ಇಂತಹ ಯಜ್ಞಗಳನ್ನು ಮಾಡುತ್ತಾರೆ. ಅದೇನು ಬರೀ ಒಂದು ಯಜ್ಞವನ್ನು ಮಾಡಿ, ಒಂದು ಕುಂಡವನ್ನು ಮಾಡಿ ಅದರಾಗ ಅಗ್ನಿ ಹೊತ್ತಿಸಿ ಯಜ್ಞವನ್ನು ಮಾಡುವಂಥದ್ದಲ್ಲ. ಅತ್ಯಂತ ಪ್ರತ್ಯಕ್ಷವಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಜೊತೆಗೆ ಯುದ್ಧವನ್ನು ಘೋಷಣೆ ಮಾಡುವಂಥ ಯಾಗ ಯಾವುದು ಅಂದ್ರೆ ಅಶ್ವಮೇಧ ಯಾಗ. ಹಿಂದಿನ ಕಾಲದಲ್ಲಿ ಜನ ಎಷ್ಟು ಶೂರ ಇದ್ದರು, ಎಂತಹ ಕ್ಷಾತ್ರ ತೇಜಸ್ಸು, ಎಂತಹ ಶೂರತನ ಅವರಲ್ಲಿತ್ತು ಅಂದ್ರೆ ಸರ್ ಕಟಾ ಸಕ್ತೆ ಹೇ ಲೇಕಿನ್ ಜುಕಾ ನಹಿ ಸಕ್ತೆ ಅನ್ನುವಂತಹ ಧ್ಯೇಯ ವಾಕ್ಯಕ್ಕೆ ಬದ್ಧರಾಗಿ ಈ ದೇಶದಲ್ಲಿ ಬದುಕಿದ್ದು. ಯಾವುದೇ ಕಾರಣಕ್ಕೂ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು. ಯಾವುದೇ ಕಾರಣಕ್ಕೂ ಪರಮಾತ್ಮ ಕೊಟ್ಟಂತಹ ಈ ತಲೆ ಯಾರ ಮುಂದೂ ಬಾಗಬಾರದಿದು ಅನ್ನುವಂತಹ ಕ್ಷಾತ್ರ ತೇಜಸ್ಸಿನ ರಾಜ ಮಹಾರಾಜರು ಈ ದೇಶದಲ್ಲಿ ಬದುಕಿವಾದರು. ಎಂತಹ ರಾಜರಿದ್ರವರು? ರಾಷ್ಟ್ರ, ಒಬ್ಬ ರಾಜ ಅಂದರೆ ಇಡೀ ರಾಜ್ಯದ, ಇಡೀ ದೇಶದ ಸ್ವಾಭಿಮಾನದ ಪ್ರತೀಕ. ರಾಜ ಅಂದರೆ ಏನು ಮಾರುಕಟ್ಟೆಯ ವಸ್ತು ಅಲ್ಲ. ರಾಜ ಅಂದರೆ ಇಡೀ ರಾಜ್ಯದ ಸಂಸ್ಕೃತಿಯ ಪ್ರತೀಕ. ಯಾರಪ್ಪ ಅಂದ್ರೆ ಒಬ್ಬ ರಾಜ. ರಾಜ ತನ್ನ ಮುಕುಟವನ್ನು ತೆಗೆದಿಟ್ಟ ಅಂದರೆ ಇಡೀ ಸಿಂಹಾಸನ, ಇಡೀ ಒಂದು ಸಾಮ್ರಾಜ್ಯದ ಅಸ್ಮಿತೆ ಅಡಗಿತು ಅಂತ ಅರ್ಥ. ಒಬ್ಬ ರಾಜ ಏನಾದರೂ ತನ್ನ ಸ್ವಾಭಿಮಾನವನ್ನು ಕಳ್ಕೊಂಡ ಅಂದರೆ ಇಡೀ ತಲೆ ತಲಾಂತರಗಳಿಂದ ಬಂದಂಥ ಸಂಸ್ಕೃತಿಯನ್ನು ಮಾರಿಕೊಂಡ ಅಂತ ಅರ್ಥ. ಆದ್ದರಿಂದ ರಾಜರೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿದ್ದರು. ಅವರು ದೇಹ ಬಿಡ್ತಾ ಇದ್ದರು, ಅವರು ಈ ದೇಶದ ಸಲುವಾಗಿ ಪ್ರಾಣ ಬಿಡ್ತಾ ಇದ್ದರು. ಆದರೆ ದೇಶವನ್ನು ಎಂದಿಗೂ ಕೂಡ ಬಲಿ ಕೊಡ್ತಾ ಇರಲಿಲ್ಲ. ಅವನಿಗೆ ರಾಜ ಅಂತ ಕರೆಯುವುದು, ಅವನೇ ನಿಜವಾದಂತಹ ದೇಶ ಪ್ರೇಮಿ. ಇಂಥ ರಾಜ ಮಹಾರಾಜರೆಲ್ಲರೂ ಆಗಿ ಹೋದಂತಹ ದೇಶ ಇದು. ಅವ್ರ ಸಂಕಲ್ಪ ಹೇಗಿತ್ತು ಅಂದ್ರೆ ಈ ತಲೆ ಬಾಗಿದ್ರೆ ಬಾಗಬೇಕು, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂಥ ದೇವರ ಮುಂದೆ ಈ ತಲೆ ಬಾಗಬೇಕು. ಅಷ್ಟೇ ಅಲ್ಲದೆ ನಮಗೆ ವಿದ್ಯೆಯನ್ನು ಕಲಿಸಿದಂಥ, ತಿದ್ದಿ ಹೇಳಿದಂಥ ಸರ್ವಜ್ಞ ಮೂರ್ತಿಯಾದಂಥ ಒಬ್ಬ ಗುರುವಿನ ಮುಂದೆ ಈ ತಲೆ ಬಾಗಬೇಕು.
ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ಎದುರಿಗೆ ತಲೆ ಎಂದಿಗೂ ಶಟದ ನಿಲ್ಲಬಾರದು, ಬಾಗಬೇಕು. ಹಿರಿಯರ ಮುಂದೆ ಧರ್ಮವೃದ್ಧರು, ವಯೋವೃದ್ಧರು, ಆಶ್ರಮವೃದ್ಧರು, ವಿದ್ಯಾವೃದ್ಧರು, ತಪೋವೃದ್ಧರು, ಜ್ಞಾನವೃದ್ಧರ ಮುಂದೆ ತಲೆ ಬಾಗಬೇಕು. ಎಂದಿಗೂ ಕೂಡ ಅವರ ಮುಂದೆ ಅಹಂಕಾರದಿಂದ ಅಭಿಮಾನದಿಂದ ವರ್ತಿಸಬಾರದು. ಆ ಬಳಿಕ ಈ ತಲೆ ಯಾರ ಮುಂದೆ ಬಾಗಬಾರದು ಅಂತ ಕೇಳಿದರೆ, ಯಾವ ಅಧರ್ಮದ ಹಾದಿಯಿಂದ ಬಂದಾನಲ್ಲ ಅವನ ಮುಂದೆ ಎಂದಿಗೂ ತಲೆ ಬಾಗಬಾರದು. ಯಾವ ನಮ್ಮನ್ನು ಸೋಲಿಸಬೇಕಂತ ಬಂದಾನಲ್ಲ ಅವನ ಮುಂದೆ ಎಂದಿಗೂ ತಲೆ ಬಾಗಬಾರದು. ಯಾವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡಬೇಕು ಅಂತ ಬಂದಾನಲ್ಲ, ಯಾವ ನಮ್ಮ ಸಂಸ್ಕೃತಿಯನ್ನೇ ಕಿತ್ತುಕೊಂಡು ತನ್ನ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಬೇಕು ಅಂತ ಬಂದಾನಲ್ಲ, ನಮ್ಮ ದೇಶವನ್ನು ದರೋಡೆ ಮಾಡಬೇಕು, ಲೂಟಿ ಮಾಡಬೇಕಂತ ಬಂದಾನಲ್ಲ, ಅವನ ಎದುರಿಗೆ ಎಂದಿಗೂ ಈ ತಲೆ ಬಾಗಬಾರದು. ಇದು ನಮ್ಮ ಸಿದ್ಧಾಂತ. ಇದು ಭಾರತ ದೇಶದ ರಾಜ ಮಹಾರಾಜರು ಪಾಲಿಸಿಕೊಂಡು ಬಂದಂತಹ ಕ್ಷಾತ್ರ ನೀತಿ. ಇವರೆಲ್ಲರೂ ರಾಜ ಮಹಾರಾಜರು ಇಂಥವರಿದ್ರೆ ಇದೇನು ಸಾಮಾನ್ಯ ತ್ಯಾಗ ಅಲ್ಲ. ಇಷ್ಟೆಲ್ಲ ಮಾಡಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿದರು. ವಿಚಾರ ಮಾಡ್ಕೋರಿ, ಸಾಮ್ರಾಜ್ಯ ಕಟ್ಟುವುದೇನು ಸಣ್ಣ ಕೆಲಸದೇನು? ಬರೀ ನಿಮ್ಮದೊಂದು 4 ಗಾಡಿ ಕಟ್ಟಿ ಮ್ಯಾಲೊಂದು ಪತ್ರಾಸ ಹಾಕಿ ಒಂದೆರಡು ಅಕ್ಕಿ ಕಾಳು ಒಗೆದ್ರೊಳಗಾಗಿ ಹೊತ್ತ ಮುಣಗ್ತೈತಿ. ನಿಮ್ಮ ಇಡೀ ಜೀವನದು ದ್ರಾಕ್ಷಿ ರೊಕ್ಕ ನಿಮ್ಮದು ಎಲ್ಲ ದುಡ್ದದ್ದು ಮಾಡಿದ್ದು ಅವನ್ನ 4 ಗಾಡಿ ಕಟ್ಟೋದು, ಮ್ಯಾಲೊಂದು ಸ್ಲ್ಯಾಬರೇ ಹಾಕ್ರಿ, ಪತ್ತರಾರೆ ಹಾಕ್ರಿ, ಹಂಚರೆ ಹಾಕ್ರಿ, ಇಟ್ಟು ಮಾಡಿ ಮಗಂದೊಂದು ಮಗಳದೊಂದು 2 ಲಗ್ನ ಮಾಡೋದ್ರೊಳಗೆ ತಲೆಕೂದೆಲ್ಲ ಬೆಳ್ಳಗಾಗಿ ಬಿಡ್ತಾವೆ. ಮದುವೆ ಮುಗಿದು ಮರುದಿವ್ಸ ಮತ್ತೆ ಗೋದ್ರೇಜ್ ಅಂಗಡಿಗೆ ಹೋಗೋದು. ಬರೇ ಒಂದು ಮನೆ ಕಟ್ಟಿ ಮದುವೆ ಮಾಡಬೇಕಂದ್ರೆ ನಿಮ್ಮ ಆಯುಷ್ಯ ಕಪ್ಪಿಸ್ತದ ಅಂದ ಬಳಕ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕಂದ್ರೆ ಎಷ್ಟು ಪರಿಶ್ರಮ ಹತ್ತಿರಬಾರದು. ಇಲ್ಲೇ ಮಹಾರಾಷ್ಟ್ರದಲ್ಲಿ ಒಂದು ಪುರುಷ ಸಿಂಹನ ಅವತಾರವಾಯಿತು, ಛತ್ರಪತಿ ಶಿವಾಜಿ ಮಹಾರಾಜ್. ಯಾರ ಹೆಸರನ್ನು ತೆಗೆದುಕೊಂಡ್ರ ಇಡೀ ಭಾರತ ದೇಶದ ಕ್ಷಾತ್ರ ಪರಂಪರೆಯ ನೆನಪಾಗಬೇಕಲ್ಲ ಅಂತಹ ಆದರ್ಶ ಮಹಾರಾಜ. ಆ ಶಿವಾಜಿ ಮಹಾರಾಜ 100 ಕೋಟೆಗಳನ್ನು ಕಟ್ಟಿದಂಥ ಮಹಾತ್ಮ, ಒಬ್ಬ ಶ್ರೇಷ್ಠ ಚಕ್ರವರ್ತಿ. ವಿಚಾರ ಮಾಡ್ರಿ, ಎಷ್ಟು ಈ ದೇಶಕ್ಕಾಗಿ ದುಡ್ದಿರಬಾರದು. ಅವರ ಅಪ್ಪೇನ ರಾಜ ಅಲ್ಲ, ಅಪ್ಪನಿಂದ ಏನೇನು ಬರ್ತೈತಿಲ್ಲ ಅದು ಯಾವುದೂ ನಿಮ್ಮದು ಕರೆದಲ್ಲದು, ಅದು ಅಪ್ಪ ಗಳಿಸಿದ್ದದು. ನೀವೇನು ಸ್ವಂತ ಪರಿಶ್ರಮದಿಂದ ಗಳಿಸ್ತಿರಲ್ಲ ಅದು ಮಾತ್ರ ನಿಮ್ಮದು. ನಿಮ್ಮ ಬೆವರ ಹನಿ ಹತ್ತಿರಬೇಕು, ನಿಮ್ಮ ಸ್ವಾಭಿಮಾನ ಹತ್ತಿರಬೇಕು, ನಿಮ್ಮಲ್ಲಿ ಅಂತಹ ಒಂದು ಬಲ ಇರಬೇಕು. ಅವಾಗೇನರೇ ನೀವು ಬದುಕಿದ್ದಕ್ಕೆ ಅರ್ಥ ಅಂತ ಮಹಾತ್ಮರು ಹೇಳ್ತಾರೆ. ಆದ್ದರಿಂದಲೇ ಋಷಿಗಳು ಒಂದು ಅತ್ಯಂತ ಅದ್ವಿತೀಯವಾದಂಥ ಮಾತನ್ನು, ಸೂಕ್ತಿಯನ್ನು, ಮಂತ್ರವನ್ನು ಹೇಳಿದರು. ಅದನ್ನು ನಾವೆಲ್ಲರೂ ನೆನಪಿಟ್ಟುಕೋಬೇಕು. ಸ್ವಾಭಿಮಾನಿಯಾದಂಥ ಮನುಷ್ಯ ಆ ಮಾತನ್ನು ನೆನಪಿಟ್ಟುಕೋಬೇಕು. ಮನೆಯಾಗ ಯಾವುದರೇ ಮಾತು ಬರೆದು ಹಚ್ಚುಕ್ಕಿಂತ ಇಂಥ ಮಾತನ್ನು ಬರೆದು ಹಚ್ಚಬೇಕು. ಋಷಿಗಳು ಹೇಳ್ತಾರ, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಮನುಷ್ಯನೇ ನಿನಗೆ ಒಂದು ವಿಜಯ ಪ್ರಾಪ್ತವಾಗುವುದಾಯಿತು ಅಂದ್ರೆ ನಿಮ್ಮ ಅಪ್ಪ ಶೂರಿದ್ದ ಅಂತ ನಿನಗೆ ವಿಜಯ ಸಿಗಂಗಿಲ್ಲ. ನಿನಗೆ ಯಶಸ್ಸು ಸಿಗಬೇಕಾಗಿತ್ತು ಅಂದ್ರೆ ನಿಮ್ಮ ಮುತ್ಯ ಶೂರ ಇದ್ದ, ನಿಮ್ಮ ಅಪ್ಪ ಶೂರ ಇದ್ದ ಅಂತ ನಿನಗೆ ವಿಜಯ ಯಶಸ್ಸ ಸಿಗಂಗಿಲ್ಲ. ನೀನು ಅಂತಹ ಸಾಹಸ ಪ್ರವೃತ್ತಿಯವನಿದ್ರ, ನೀನು ಅಂತಹ ಕ್ಷಾತ್ರ ತೇಜಸ್ಸು ನಿನ್ನಲ್ಲಿತ್ತು ಅಂದ್ರೆ, ನಿನ್ನಲ್ಲಿ ಅಂತಹ ಪರಿಶ್ರಮದ ಗುಣ ಇತ್ತು ಅಂದ್ರೆ ನೀನು ಸಿದ್ಧಿಯ ಶ್ರೀಗಿರಿಯನ್ನು ಏರ್ತಿ, ಯಶಸ್ಸಿನ ಶಿಖರದಲ್ಲಿ ವಿರಾಜಿಸ್ತಿ. ಆದ್ದರಿಂದ ಋಷಿಗಳು ಹೇಳಿದರು, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ನಮ್ದು ಸಾವುಕಾರ ಮನೆತನನೋ, ರೊಕ್ಕಿದ್ದವ್ರ ಮನೆತನನೋ, ದೊಡ್ಡ ಕುಲದ ಮನೆತನನೋ ಅನ್ನೋದು ಕನ್ಸಿಡರ್ ಆಗುವುದಿಲ್ಲ ಜಗತ್ತಿನೊಳಗೆ. ಜಗತ್ತಿನಲ್ಲಿ ಪರಿಗಣನೆಗೆ ಬರುವಂಥದ್ದು
ಈ ಬೀಜದಾಗ ಏನು ತಾಕತ್ತೈತಿ ಅದನ್ನಷ್ಟ ಜಗತ್ತು ನೋಡ್ತೈತಿ. ಆಲದ ಮರ ಅದರ ಮುತ್ಯಾನೂ ಆಲದ ಮರನ ಎತ್ತ, ಹೌದಾ? ಅದನ್ನೇನು ನೋಡ್ಲಕ್ಕೆ ಹೋಗೋದಿಲ್ಲ. ಅದು ನಾ ಆಲದ ಮರ ಆಗಿ ಬೆಳಿಬೇಕನ್ನೋದು ಅಷ್ಟೇ ಆ ಬೀಜದ ತಲೆಯಲ್ಲಿರುವಂತಹ ಪರಿಕಲ್ಪನೆ. ಹೌದಪ್ಪ, ಅದರ ಮುತ್ಯ ಇತ್ತು, ಅದರ ಅಪ್ಪಿತ್ತು, ಆದರೆ ಇದೇನಾಗಿ ಹೊಂಟದ ಅದನ್ನಷ್ಟೇ ವಿಚಾರ ಮಾಡ್ಬೇಕು. ಇನ್ನು ನಮ್ಮ ಎಲ್ಲ ಹೇಳೋದು ನಡೆದಿರ್ತಾವೆ. ನಮ್ಮ ಮುತ್ಯ 20 ಹೋಳಿಗೆ ಉಣ್ತಿದ್ದ, ಇವು 2 ಇಡ್ಲಿ ಕಪ್ಪಿಸವಲ್ಲು. 2 ಇಡ್ಲಿ ಕಪ್ಪಿಸ್ಲಾಕ 4 ಗುಳಿಗೆ ತಗೋತಾನೆ. ಊಟದ ಮೊದಲು 2, ಊಟದ ನಂತರ 2. ಅದಕ್ಕೆ ಯಾರದರೆ ಶಕ್ತಿ ಸಾಮರ್ಥ್ಯದ ಮೇಲೆ, ಯಾರದರೆ ಪರಾಕ್ರಮದ ಮೇಲೆ, ಕುಟುಂಬದ ಪರಾಕ್ರಮದ ಮೇಲೆ ನೀನು ಮೆರಿಲಾಕ ಹೋಗಬೇಡ. ನಿಂದ ಒಂದು ಸಾಮ್ರಾಜ್ಯವನ್ನು ಕಟ್ಟು, ನಿನ್ನದೇ ಆದಂಥ ಛಾಪನ್ನು ಈ ವಿಶ್ವದಲ್ಲಿ ಮೂಡಿಸು. ಥಾಮಸ್ ಆಲ್ವಾ ಎಡಿಸನ್ನ ಈ ಜಗತ್ತ್ಯಾಕೆ ನೆನಪಿಡ್ತದ? ಸಾವಿರಾರು ಪ್ರಯೋಗಗಳನ್ನು ಮಾಡಿದ, ಬಲ್ಬನ್ನು ಕಂಡು ಹಿಡಿದ, ಹಲವಾರು ಸಂಶೋಧನೆಗಳನ್ನು ಮಾಡಿದ, ಶಾಲೆಯಿಂದ ಆ ಹುಡುಗನನ್ನು ದಡ್ಡದಿ ಅಂತ ಹೊರಗೆ ಹಾಕಿದ್ದ ಮಾಸ್ತರ. ಆದರೆ ಅವರ ಅವ್ವನ ಪ್ರೇರಣೆಯನ್ನು ತೆಗೆದುಕೊಂಡು ಇದೇ ವಿಶ್ವದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅನ್ನುವಂಥ ಒಬ್ಬ ಹುಡುಗ ಅಪ್ರತಿಮ ವಿಜ್ಞಾನಿಯಾಗಿ ಹೆಸರು ಗಳಿಸಿದಲ್ಲ. ಇದಕ್ಕೆ ಸತ್ವ ಅಂತ ಕರೀತಾರೆ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಕವಿರತ್ನ ಕಾಳಿದಾಸ ಏನಿದ್ದಪ್ಪ ಮೊದಲ ಅಂದ್ರೆ ಬರೀ ಕುರಿ ಕಾಯುವಂಥ ಮನುಷ್ಯ ಇದ್ದ. ಏನು ಗೊತ್ತಿತ್ತ ಅವನಿಗೆ? ಏನೂ ಗೊತ್ತಿರಲಿಲ್ಲ. ನಿತ್ತ ಟೊಂಗಿ ಕಡಿ, ಯಾವ ಟೊಂಗಿ ಮೇಲೆ ತನ್ನ ಅದನ್ನ ಕಡಿಯಟ ದಡ್ಡಿದ್ದವ ಮೊದಲು. ಹೆಂಡತಿ ಬೇದ್ಲು, ಏನು ದಡ್ಡದೆ ಅನ್ಲೈಕ್. ಯಾರೇ ಬೇದ್ರೆ ಮನುಷ್ಯಗೆ ಎತ್ತಂಗಿಲ್ಲ, ಇವು ಮನ್ಯಾನವ್ರು ಬೇಯ್ಬೇಕಾಕೈತಿ. ಈ ಊರಾಗ ದೋಸ್ತರು ಅವ್ರು ಇವ್ರು ಏನು ಬೇದ್ರೆ ಏನು ಬಿಟ್ಟು ದಿನ ಬೇಯ್ತಾರತ್ತಾರವ್ರು. ಅವರು ಜರ್ ಒಮ್ಮೆ ಬೇಯಬಾರ್ದು ಬೇದ್ರಂದ್ರೆ ಮುಗದ ಹೊತ್ತು ಕೆಲಸ ಇವು ಗಂಡಸರ್ದು. ಆವಾಗ ಅಕ್ಕಿ ಹೆಣ್ಮಗಳು ಏನಂದ್ಲು ಹೆಂಡತಿ, ನೀ ಶಾಣೆ ಆಗು ತಕ ಮನೆಗೆ ಬರ್ಲಕ್ಕೆ ಹೋಗಬೇಡ ಅನ್ಲಕ್. ಹಿಂಗೆ ನಿಮಗೆ ಯಾರು ಬೇದಿಲ್ಲ? ಬೇದಾರನ ಮತ್ತು ಏನು ಮಠಕ್ಕೆ ಹೋಗಿದೆ ಶಾಣೆ ಆಗೋ ತಕ ಮನೆ ಹೊಸ್ಲಾನ ದಾಟಬೇಡ ಅತ್ತಿಟ್ಟಂದ್ರೆ ಮುಗ್ದ ಹೋದ ಕೆಲಸ. ಆದ್ರೆ ಆ ಕಾಳಿದಾಸನ ಹೆಂಡತಿ ಹಿಂಗೆ ಬೇದ್ಲು. ಯಾಕಂದ್ರೆ ಆಕೆ ಭಾಳ ದೊಡ್ಡ ಪಂಡಿತ ಇದ್ಲು, ಭಾಳ ವಿದ್ವಾನ್ ಇದ್ಲು, ಶಾಲೆಯನ್ನು ಬಹಳಷ್ಟು ಕಲ್ತಿದ್ಲು, ಸಂಸ್ಕೃತದಲ್ಲಿ ಪ್ರಭುತ್ವ ಇತ್ತು. ಆದರೆ ಇವಾಗ ಮನಸ್ಸಿಗೆ ಹತ್ತಲ್ಲ. ಏನು ಅಂದ ಕಾಡಿಗೆ ಹೋಗಿ ಒಮ್ಮೆ ತಪಸ್ಸು ಮಾಡಬೇಕು, ಇನ್ನು ನಾನು ವಿದ್ಯಾವಂತನಾಗಬೇಕು, ನನ್ನಷ್ಟ ದೊಡ್ಡ ಕವಿನ ಯಾರೂ ಇರಬಾರ್ದು ಅಂತ ಒಮ್ಮೆ ಯಾನ ತಲೆಯಲ್ಲಿ ಕನಸು ಹೊಕ್ಕಿತ್ಲ. 16 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ, ನಿಸರ್ಗದ ಧ್ಯಾನವನ್ನು ಮಾಡಿದ, ಇಡೀ ನಿಸರ್ಗದಲ್ಲಿ ಒಂದಾಗಿ ಹೋದ. ಇವತ್ತಿನವರೆಗೂ ಕೂಡ ಕವಿರತ್ನ ಕಾಳಿದಾಸನಷ್ಟು ದೊಡ್ಡ ಕವಿನೇ ವಿಶ್ವದಲ್ಲಿ ಆಗಿಲ್ಲ, ಅಷ್ಟು ಎತ್ತರದ ಮಟ್ಟಕ್ಕೆ ಬೆಳೆದ. ಇದಕ್ಕೇನಂತಾರಂದ್ರೆ ಬೆಳೆಯುವುದು ಅಂತ ಕರೀತಾರೆ. ನಮ್ಮವೆಲ್ಲ ಹೆಂಗಾಗ್ಯಾವು, ಮುತ್ಯನ ಜೀವದ ಮ್ಯಾಲ, ಅಪ್ಪನ ಜೀವದ ಮ್ಯಾಲ, ಆಯಿ ಅವ್ರವ್ವ ಇವ್ರ ಜೀವದ ಮ್ಯಾಲ ಹೊಂಟತಿ ಗಾಡಿ. ಒಟ್ಟ ಇವಂದೇನೂ ಇಲ್ಲ ಇಲ್ಲಿ ಜಗತ್ತಿನಾಗ. ಇವನು ಹುಟ್ಟ್ಯಾನ ಕರೆ, ಇಲ್ಲಿ ತಕ್ಕ ಬದುಕ್ಯಾನಪ್ಪ. 25 ವಯಸ್ಸಾಗ್ಯಾವ ಹುಡುಗನಿಗೆ. ದೇವರು 2 ರಟ್ಟಿ ಕೊಟ್ಟಾನಂದ ಬಳಕ ರಟ್ಟಿ ಬಲದ ಮೇಲೆ ಬದುಕಬೇಕು. ಏನೋ ಅಪ್ಪಂದು 100 ಎಕರೆ ಆಸ್ತಿ ಐತೈತೆ ಅದರ ಮೇಲೆ ಬದುಕಬೇಕು. ಇವರೆಲ್ಲ ಬರೀ ಕೋರ್ಟ್ನಾಗ ಕೇಸ ನಡೆದಾವ. ಎದರು ಕೇಸಪ್ಪ ಅಂದ್ರೆ ಅಪ್ಪನ ಆಸ್ತಿ ನಂದೈತತ್ತವ. ಕೋರ್ಟ್ ಹೇಳಿತು ನಿಂದು ಅರ್ಧ ಐತಿ, ನಿಂದು ಅರ್ಧ ಐತಿ. ಆದ್ರೆ ಧರ್ಮಶಾಸ್ತ್ರ ಹೇಳ್ತದೆ, ಈ ದೇಶದ್ದು ಋಷಿ ಮುನಿಗಳು ಹೇಳ್ತಾರೆ, ಈ ದೇಶದವರು ಏನಂಥೇಳಿ, ಅಪ್ಪ ಮುತ್ಯ ಗಳಿಸಿದ್ದೆಲ್ಲ ತಂಗಳನ್ನು ನೀ ಏನು ಬೆವರು ಸುರಿಸಿ ದುಡಿತಿಲ್ಲ ಅದ ಅಟ್ಟ ನಿಂದಪ್ಪ ಅಂತ ನಮ್ಮ ಋಷಿ ಮುನಿಗಳು ಹೇಳ್ತಾರೆ. ನೀ ಗಳಿಸ್ಬೇಕು,
ನೀ ದುಡಿಬೇಕು. ನೀ ಒಂದು ತುತ್ತು ತಿಥಿ ಅಂದ ಬಳಿಕ ಆ ತುತ್ತಿಗೆ ನಿನ್ನ 4 ಬೆವರ ಹನಿಗಳು ಹತ್ತಿರಬೇಕು. ಅದು ನಿನ್ನ ನಿಜವಾದಂಥ ಅನ್ನ ಅಂತ ನಮ್ಮ ಋಷಿ ಮುನಿಗಳು ಹೇಳ್ತಾರೆ. ನಾವು ದುಡ್ದದ್ದೇನಾದರೂ ಬೇಕಲ್ಲ. ವಯಸ್ಸು 25 ಆದು 30 ಆದು, ಇಲ್ರಿ ನಮಗಿನ್ನ ನೌಕರಿನ ಬರವಲ್ದು, ನಮಗಿನ್ನ ಉದ್ಯೋಗನ ಸಿಗವಲ್ದು. ಅದು ಉದ್ಯೋಗನ ಖಾಲಿ ಐತೇನು ನಿನ್ನ ಮನೆಗೆ ಬರ್ಲಾಕ? ಆ ನೌಕರಿಗೇನು ಹುಚ್ಚಿಡ್ದತ್ತೆ? ಯಾವ ಓದ್ತಾನಲ್ಲ ಅವನ ಸ್ವತ್ತದು, ಯಾವ ದುಡಿತಾನಲ್ಲ ಅವನ ಸಂಪತ್ತು ಲಕ್ಷ್ಮಿ, ಅವನ ಸ್ವತ್ತದು. ಆದರೆ ಇಟ್ಟು ವಯಸ್ಸಾದ್ರೂ 25-30 ವಯಸ್ಸಾದ್ರೂ ಏನೋ ಅಪ್ಪ ಗಳಿಸಿದ್ದ ರೊಕ್ಕದ ಮ್ಯಾಲ ಹುಡುಗ ಜರ ಬದುಕ್ತಿದ್ದ ಅಂದ್ರೆ ಅವ್ನು ಹುಡುಗ ಬಾದದಾನ ಅಂತ ತಿಳ್ಕೊಬೇಕು. ಮತ್ತು ನೀವು ಶಾಲೆ ಏನು ಕಲಿಸಿರಪ್ಪ, ನೀವು ಬಾದನ, ನಿಮಗೇನು ಚಲೋ ಅನ್ನಂಗಿಲ್ಲ. ವಿದೇಶದಲ್ಲಿ ಪದ್ಧತಿ ಅದ, ಹುಡುಗನಿಗೆ 18 ವರ್ಷ ಆಯಿತು ಅಂದ್ರೆ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ಅವನಿಗೆ 2 ಜೋಡ ಅರಿವೆ, ಒಂದು ತೆಲುಗುಂಬ, ಮತ್ತು ಗೋಣು ಹೊಳಿಬಾರ್ದಲ್ಲ. ಎಷ್ಟು ರೋಡ್ ಮೇಲೆ ಒಗೆದು ಬಿಡ್ತಾರೆ. ಹಿಂಗೆ ಒಗೆದು ಹೊರಗೆ ಹೋಗುವುದಿಲ್ಲ ಅಂದರೂ ಚೆಂಡನ್ಯಾಗ ಕೈ ಹಾಕಿ ಹೊರಗೆ ನುಗ್ಗಿಸ್ತಾರೆ ಹೋಗಿನಂಥೇಳಿ. ನಿನಗೆ ನಡಿಲಾಕ ಕಲಿಸೈತಿ ಇಲ್ಲಿ ತಕ 18 ವರ್ಷದಾಗ, ಮಾತಾಡ್ಲಾಕ ಕಲಿಸೈತಿ, ಭಾಷೆಯನ್ನು ಕಲಿಸದ, ಕೆಲಸ ಕಲಿಸದ, ವಿದ್ಯೆಯನ್ನು ಕಲಿಸದ, ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸದ. ಮತ್ತೆ ನೀನು ಸಾಯತಕ್ಕ ನಿನ್ನ ಹೊತ್ಕೊಂಡು ನಡಿನವ ನಾವು. ಸಾಯೋತಕ ಹುಡುಗನನ್ನು ಕೈ ಹಿಡಿದು ನಡೆಸೋದಿರೋದಿಲ್ಲ. ಏನೋಪ್ಪ ಮಂಡೆಗಾಲ ಊರು ನಡೀತಿತ್ತು, ನಡ್ಲಾಕ ಬರ್ತಿರ್ಲಿಲ್ಲ, ಜೋಲಿ ಹೊಕ್ಕಿತ್ತು, ಕೈ ಹಿಡಿದು ನಡೆಸಿದ್ದೀವಿ. ಮಾತಾಡ್ಲಾಕ ಬರ್ತಿರ್ಲಿಲ್ಲ, ಮಾತಾಡ್ಲಾಕ ಭಾಷೆಯನ್ನು ಕಲಿಸ್ತು. ಕೆಲಸ ಬರ್ತಿರ್ಲಿಲ್ಲ, ಕೆಲಸ ಕಲಿಸ್ತು. ಆದ್ರೆ ಸಾಯೋತಕ ಬರೀ ಹುಡುಗನ ಕಲಿಸ್ಕೋತ ಹೋಗೋದಾಗಬಾರ್ದು, ಕೈ ಹಿಡ್ದ ನಡೆಸ್ಕೋತ ಹೋಗೋದಾಗಬಾರ್ದು. ಈಗ ಕೆಲವೊಂದು ಗಿಡಗಳು ಹಚ್ಚಿದ ಕೂಡಲೇ ಅವಕ್ಕೆ ಏನಪ್ಪ ಆಧಾರ ಇರಲಿ ಅಂತ ತಿಳ್ಕೊಂಡು ಒಂದೊಂದು ಬಿದಿರು ಬಡಿಗೆ ಕಟ್ಟಿರ್ತೀರಿ. ಎದಕ್ಕೆ? ನಮ್ಮಲ್ಲಿ ಬಿದಿರು ಬಡಿಗೆ ಭಾಳ ಅದಾವಪ್ಪ ಅಂತೇಳಿ ಬಿದಿರು ಹಚ್ತಾರನೆ ಅಂದರೆ, ಈಗ ಗಟ್ಟಿ ಅದಾವಪ್ಪ ಒಂದು ನೋಡುನು ಅಂತೇಳಿ ಹಿಂಗೇನು ಹಚ್ಚಂಗಿಲ್ಲ. ಅದು ತನ್ನ ಕಾಲ ಮೇಲೆ ತಾ ಗಟ್ಟಿಯಾಗಿ ಬೆಕ್ಕಾದಂಥ ಗಾಳಿ ಬಿಟ್ರೂ, ಮಳೆ ಆದ್ರೂ, ಏನಾದರೂ ಕೂಡ ಹೊಯ್ದಾಡಲಾರದಂಗೆ ಅದರ ಬೇರುಗಳು, ಅದರ ಕಾಂಡ ಅದೆಲ್ಲವೂ ಗಟ್ಟಿಯಾಗಿ ತನ್ನ ಕಾಲ ಮೇಲೆ ತಾ ಬೆಳೆಯುವವರೆಗೆ ಮಾತ್ರ ಸಪೋರ್ಟಿವ್ ಆಗಿ ಮಾತ್ರ ಒಂದು ಬೆದರು ಬಡಿಗೆ ನಿಂದ್ರಿಸಿರ್ತಾರೆ. ಅದಕ್ಕೆ ನಮ್ಮದೇನು ನಡೆದೈತಿ ಅಂದ್ರೆ, ತಮ್ಮ ನೀ ಯಾಕೆ ದುಡಿತೀವೋ, ನಿನಗೇನು ಕಡಿಮೆ ಆಗೈತಿ? ಏನು ಹೇಳ್ತೀವಿ ನಾವು ಮನ್ಯಾಗ ಕೂತ? ನಿನಗೇನು ಕಡಿಮೆ ಆಗಿತ್ತು ತಮ್ಮ, ನೀ ಯಾಕೆ ದುಡೀತಿ? ಇದೇ ಅಧರ್ಮದ ಮಾತು, ಇದೇ ಪಾಪದ ಮಾತು. ಅಂಬಾನಿಗೇನು ಕಡಿಮೆ ಆಗೈತಪ್ಪ, ಯಾಕೆ ದುಡಿತಾನವ? 10 ಲಕ್ಷ ಕೋಟಿ ಆಸ್ತಿ ಒಂದು ಅಂಬಾನಿದ. ಎಟ್ಟ? 10 ಲಕ್ಷ ಕೋಟಿ. ಕರ್ನಾಟಕದಂಥವು ಒಂದು ವರ್ಷದ ಬಜೆಟ್ 3 ಲಕ್ಷ ಕೋಟಿ ಐತಿ, ಇಡೀ ರಾಜ್ಯದ್ದು ಕರ್ನಾಟಕದ್ದು. ಅಂಥದ್ದು 3-4 ವರ್ಷ ಇಡೀ ನಮ್ಮ ಕರ್ನಾಟಕ ರಾಜ್ಯ ದುಡಿದ್ರನ ಒಬ್ಬ ಬರೀ ಅಂಬಾನಿ ಆಸ್ತಿ ಆಕತಿ. ಇಟ್ಟ ಆಸ್ತಿ ಐತಂದ ಅವನು ಹಗಲ ರಾತ್ರಿ ದುಡಿಯತ್ತಾನ. ಅವನ ಮಕ್ಕಳಿಗೆ ಹೇಳಿಲ್ಲ, ಏನಪ್ಪ ನಿನಗೇನು ಕಡಿಮೆ ಆಗೈತಿ, ನೀ ಯಾಕೆ ದುಡಿತಿ ಅಂತ ಹೇಳಿಲ್ಲ. ಅವನು ನಿಂದನೆ ದುಡಿದು ತಿನ್ನಬೇಕು ಅಂತ ಹೇಳ್ತಾನಲ್ಲ. ಇದು ಈ ದೇಶ ಕಲಿಸುವಂಥ ಶಿಕ್ಷಣ. ಇದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗ್ಯದ. ಹಂಗ ಕಾಳಿದಾಸ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಮನುಷ್ಯನೇ ನಿನ್ನ ಒಳಗೇನೈತ್ಲ ಅದನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡು. ನೀನು ಹುಟ್ಟಿ ಬಂದದ್ದು ಚಟ ಮಾಡ್ಲಾಕಲ್ಲ, ನೀನು ಹುಟ್ಟಿ ಬಂದದ್ದೇನು ಇಸ್ಪೇಟ್ ಆಡ್ಲಾಕಲ್ಲ, ಕುಡಿಲಾಕಲ್ಲ, ತಿನ್ಲಾಕಲ್ಲ, ಯಾವುದಕ್ಕಾಗಿಯೂ ಅಲ್ಲ. ನಿಂದು ಇರುವುದನ ಕಿಮ್ಮತ್ತಿನ ಆಯುಷ್ಯನ 30ರಿಂದ 40 ವರ್ಷ. ಮೊದಲ 20 ವರ್ಷ ನಿನ್ನ ಕೈಯೊಳಗೆಲ್ಲ, ಆ ಬಳಿಕನ 30ರ ನಂತರ ಅಂದರೆ 70ರ ನಂತರದ ವಯಸ್ಸು ನಿನ್ನ ಕೈಯೊಳಗೆಲ್ಲ. ಇರೋದೇ ನಿನ್ನ ಕೈಯಲ್ಲಿ ಇರುವಂಥ ಅತ್ಯಂತ ಕಿಮ್ಮತ್ತಿನ ಆಯುಷ್ಯ ಅಂದರೆ 30ರಿಂದ 40 ವರ್ಷ. ಅದರೊಳಗೆ ನೀನು ಕಟ್ಟಿದಿ ಅಂದರೆ ಒಂದು ದೊಡ್ಡ ಅರಮನೆಯನ್ನೇ ಕಟ್ಟಬಹುದು. ನೀನು ಏರಿದರೆ ಒಂದು ಹಿಮಾಲಯ ಪರ್ವತವನ್ನು ಏರಬಹುದು. ನೀನೇನಾದರೂ ದೊಡ್ಡ ಸಾಧನೆಯನ್ನು ಮಾಡಿದರೆ
ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಬಹುದು. ಅದೇ ವಯಸ್ಸಿನಲ್ಲಿ ನೀನು ಚಟ ಮಾಡ್ಲಾಕತ್ತಿ ಅಂದ್ರೆ, ಅದೇ ವಯಸ್ಸಿನಲ್ಲಿ ನೀನು ಆಲಸಿ ಆದಿ ಅಂದ್ರೆ, ಅದೇ ವಯಸ್ಸಿನಲ್ಲಿ ನೀನು ಒಂದು ವೇಳೆ ಏನಾದರೂ ಸೋಮಾರಿ ಆದ್ರೆ ದೇಶಕ್ಕೂ ದೊಡ್ಡ ನಷ್ಟ, ನಿನಗೂ ದೊಡ್ಡ ಹಾನಿ, ಸಮಾಜಕ್ಕೂ ದೊಡ್ಡ ಹಾನಿ. ಅದಕ್ಕೆ ಇವ್ರ್ಯಾರಪ್ಪ? ಸಾಹಸಿಗಳಿವರು. ಮೊದಲನೇದವರು ರಾಜರು. ಸಾಮಾನ್ಯ ಮನುಷ್ಯಾಗ ರಾಜ ಆಗ್ಲಕ್ಕೆ ಬರಂಗಿಲ್ಲ. ಹಂಗೆ ಶಿವಾಜಿ ಮಹಾರಾಜರು ಅವರ ಅಪ್ಪನ ಆಸ್ತಿ ಇರಲಿಲ್ಲದು. ಶಹಾಜಿರಾವ್ ಭೋಸಲೆ ಆದಿಲ್ ಶಾನ ದರ್ಬಾರದಲ್ಲಿ ಒಬ್ಬ ಸಾಮಾನ್ಯ ಮಂತ್ರಿ ಆಗಿದ್ದ ಅಷ್ಟೇ. ಆದರೆ ಶಿವಾಜಿ ಏನು ಸಾಮ್ರಾಜ್ಯವನ್ನು ಕಟ್ಟಿದಲ್ಲ, ಅದೆಲ್ಲ ಶಿವಾಜಿಯ ಶಕ್ತಿಯಿಂದ ಕಟ್ಟಿದ್ದೇ ಹೊರತು ಅವರ ಅಪ್ಪನಿಂದ ಕಟ್ಟಿದಂಥ ಆಸ್ತಿ ಅಲ್ಲ. ಅದಕ್ಕೆ ಶಿವಾಜಿಯನ್ನು ನೆನೆಸ್ತೀವಿ ನಾವು. ವಿಚಾರ ಮಾಡ್ರಿ, ಸ್ವಾಭಿಮಾನ ಅಂದರೆ ಹೆಂಗಿರಬೇಕು ಅಂತ ಶಿವಾಜಿಯನ್ನು ನೋಡಿ ಕಲಿಬೇಕು. ಹೇಳಿದವ ಶಿವಾಜಿಗೆ ಯಾರು? ಅವರ ಅಪ್ಪ. ಆದಿಲ್ ಶಾನ್ ದರ್ಬಾರ್ 10-12 ವರ್ಷದ ಹುಡುಗ ಶಿವಾಜಿ ಇವನನ್ನು ಕರ್ಕೊಂಡು ಹೋಗಿದ್ದ. ಅವ ಮುಜರಾ ಹೊಡೆದ 3 ಸಾರಿ ಹಿಂಗೆ. ಯಾರಿಗೆ? ಆದಿಲ್ ಶಾಗ. ಶಹಾಜಿ ಭೋಸ್ಲೆ ಸಾಮಂತ ಇದ್ದ ಮತ್ತು ಮಂತ್ರಿ ಇದ್ದ, ಹೊಡಿಬೇಕಾತು ಹೊಡೆದ. ನೀನು ಹೊಡಿ ಎತ್ತಂದೆ ಹೋಗ ಶಿವಾಜಿಗೆ. ಇದು ಹುಟ್ಟುತ್ತಲೇ ಸಿಂಹದ ಮರಿಯಾಗಿ ಹುಟ್ಟಿತ್ತು. ಇದಕ್ಕೆ ಮುಜರಾ ಹೊಡೆದು ಗೊತ್ತಿರಲಿಲ್ಲ. ಅವಂದ ಆದಿಲ್ ಶಾನ್ ಕಡೆ ತಿರುಗಿ ಸಹಿತ ನೋಡ್ಲಾರ್ದ ಶಹಾಜಿರಾವ್ ಭೋಸ್ಲೆನ ಮುಂದೆ 3 ಸಲ ಮುಜರಾ ಹೊಡೆದ ಸಾಷ್ಟಾಂಗ ನಮಸ್ಕಾರ ಅಪ್ಪಗ ಹಾಕಿದೆ ಹೊರತು ಆದಿಲ್ ಶಾಗ ಹಾಕಲೇ ಇಲ್ಲಲ್ಲ. ಅಲ್ಲೇ ಸ್ವಾಭಿಮಾನದ ಕಿಡಿ ಹುಟ್ಟಿತ್ತು 12 ವರ್ಷದಾಗ. ಶಿವಾಜಿ ಆವಾಗಲೇ ಹಂಗಿದ್ದ. ಮುಂದೆ ಶಿವಾಜಿ ತಯಾರಾಗಿಲ್ಲ, ಸಣ್ಣವಿರಾಗನ ಶಿವಾಜಿ ತಯಾರಾಗಿದ್ದ. ಸ್ವಾಭಿಮಾನ ಅಂದ್ರೆ ಹಂಗಿರ್ಬೇಕು. ನಮ್ಮ ಹೆಂಗಂದ್ರೆ ಇನ್ನು ಅಲ್ಲಿ ಬಡಿಗೆ ಐತೆ ಅಂದ್ರೆ ಇಲ್ಲಿ ಅಡ್ಡ ಬಿದ್ದಿರ್ತೀವಿ ನಾವು. ನಮ್ಮ ಎಲ್ಲಿ ಸ್ವಾಭಿಮಾನ ಏನದ? ಎಲ್ಲರ ಒಂದು ಪಟಾಕಿ ಹಾರಿಸ್ರ ಬಾಂಬ್ ಹಾರಿಸ್ಯಾರತ್ತ ಮನ್ಯಾಗ ಕುಂಡ್ರು ಮಂದಿದು. ಆದರೆ ಶಿವಾಜಿಗೆ ಅಂಥ ಸ್ವಾಭಿಮಾನ. ಅವಂದ ನನ್ನ ತಲೆ ಬಾಗುವುದಾದ್ರೆ ಒಂದು ದೇವರಿಗೆ ಬಾಗುತ್ತದ, ಎರಡನೆಯದು ಗುರುವಾದಂಥ ಸಮರ್ಥ ರಾಮದಾಸರಿಗೆ ತಲೆ ಬಾಗುತ್ತದ, ಮೂರನೆಯದಾಗಿ ತಲೆ ಬಾಗುವುದೇ ಆಗಿತ್ತು ಅಂದ್ರೆ ದೇವರ ಸ್ವರೂಪರಾದಂಥ ತಂದೆ ತಾಯಿಗಳಿಗೆ ತಲೆ ಬಾಗುತ್ತದೆ ಹೊರತು ಇಂತಹ ಮತಾಂಧನಾದಂಥ ಆದಿಲ್ ಶಾನ ಮುಂದೆ ಈ ತಲೆ ಎಂದಿಗೂ ಬಾಗುವುದಿಲ್ಲ ಅಂತ ಶಿವಾಜಿ ಹೇಳಿದಲ್ಲ. ಅದಕ್ಕೆ ಸ್ವಾಭಿಮಾನ ಅಂತ ಕರೀತಾರೆ. ಮಕ್ಕಳಿಗೆ ಯಾವ ಶಿಕ್ಷಣ ಕೊಡಬೇಕು ಅಂದ್ರೆ ಸ್ವಾಭಿಮಾನದ ಶಿಕ್ಷಣವನ್ನು ಕೊಡಬೇಕು. ಮಕ್ಕಳಿಗೆ ರಾಷ್ಟ್ರ ಪ್ರೇಮವನ್ನು ಕಲಿಸಬೇಕು. ಮಕ್ಕಳಿಗೆ ಸ್ವಂತ ಕಾಲ ಮೇಲೆ ಹಂಗೆ ನಿಲ್ಲುವುದು ಇದನ್ನು ಕಲಿಸಬೇಕು. ಇವರು ಯಾರಪ್ಪ? ರಾಜರು, ಸಾಹಸಿಗಳು, ಕವಿಗಳು. ಇವರು ಎಲ್ಲರಿಗಿಂತಲೂ ಶ್ರೇಷ್ಠ ಯಾರಪ್ಪ ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿ, ಒಬ್ಬ ಶಿವಯೋಗಿ, ಬ್ರಹ್ಮತತ್ವವನ್ನು ಅರಿತಂತಹ ಒಬ್ಬ ಸರ್ವಜ್ಞ ಮೂರ್ತಿಯಾದಂಥ ಗುರು ಏನಿರ್ತಾನಲ್ಲ ಅವನು ಇವರೆಲ್ಲರಿಗಿಂತಲೂ ಶ್ರೇಷ್ಠ. ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಅವರು ಹೇಳುವಂಥ ಒಂದು ಮಾತೇನೈತ್ಲ ಅದು ನಮ್ಮ ಇಡೀ ಜೀವನದ ದಿಕ್ಕನ್ನು ಬದಲು ಮಾಡುತ್ತದೆ. ನಮ್ಮ ಇಡೀ ಜೀವನಕ್ಕೆ ಒಂದು ಯೋಗ್ಯವಾದಂತಹ ಮಾರ್ಗದರ್ಶನವನ್ನು ಮಾಡುತ್ತದೆ. ಆದ್ದರಿಂದ ಇಡೀ ವಿಶ್ವದ ಸಾರ ಏನಪ್ಪ ಅಂದ್ರೆ ಮಹಾತ್ಮರ ಮಾತುಗಳು. ಇಡೀ ವಿಶ್ವದಿಂದ ನಾವು ಏನು ಗಳಿಸಬೇಕಪ್ಪ? ಈಗ ಹಾಲಿನಿಂದ ನಾವು ಏನು ತೆಗಿಬೇಕು? ಹಾಲಿನ ಸಾರ ಯಾವುದಪ್ಪ? ತುಪ್ಪವೇ ಹಾಲಿನ ಸಾರ. ಹಾಲ 24 ತಾಸಿನಾಗ ಕೆಡ್ತೈತಿ. ಮೊಸರನೂ ಕೆಡ್ತದ, ಮಜ್ಜಿಗೆ ಕೆಡ್ತದ, ಬೆಣ್ಣೆ ಕೆಡ್ತದ, ಆದ್ರೆ ತುಪ್ಪ ಎಂದು ಕೆಡಂಗಿಲ್ಲ. ಹಾಲಿನ ಸಾರ ಯಾವುದು ಅಂದ್ರೆ ತುಪ್ಪ ಹೇಗೆ ಇದೆಯೋ ಹಾಗೆಯೇ ಇಡೀ ಕೆಡುವಂತಹ ದೇಹ, ಕೆಡುವಂತಹ ನಾಶವಾಗುವಂಥ ಈ ಜಗತ್ತು, ಹಾಳಾಗುವಂಥ ಈ ಪ್ರಪಂಚದಿಂದ
ಕೆಡಲಾರದಂತಹ ಒಂದು ಘೃತ ತುಪ್ಪ ಯಾವುದಪ್ಪ ಅಂದ್ರೆ ಮಹಾತ್ಮರ ಅಮೃತ ಸದೃಶವಾದಂಥ ನುಡಿಗಳು, ಗುರುವಿನ ವಚನಗಳು. ಮಹಾತ್ಮರ ಮಾತಿನಲ್ಲಿ ಎಷ್ಟು ತಾಕತ್ತೈತಿ ಅಂದ್ರೆ ನಮ್ಮನ್ನು ದೇವರನ್ನಾಗಿ ಮಾಡ್ತವ. ಅಂತಹ ತಾಕತ್ತು ರಾಜನ ಮಾತಿನಲ್ಲಿಯೂ ಇಲ್ಲ, ಕವಿಯ ಮಾತಿನಲ್ಲಿಯೂ ಇಲ್ಲ, ಸಾಹಸಿಯ ಮಾತಿನಲ್ಲಿಯೂ ಇಲ್ಲ. ಒಬ್ಬ ಗುರುವಿನ ಮಾತಿನಲ್ಲಿ, ಒಬ್ಬ ಮಹಾತ್ಮರು, ಋಷಿಗಳು, ಶರಣರ, ಸಂತರ ಮಾತಿನಲ್ಲಿ ಅಂತಹ ತಾಕತ್ತಿರ್ತದ. ನಾವೆಲ್ಲರೂ ಇಡೀ ವಿಶ್ವದಲ್ಲಿ ಒಂದು 100 ವರ್ಷದ ಆಯುಷ್ಯದಲ್ಲಿ ಏನು ಗಳಿಸಬೇಕಪ್ಪ ಅಂದ್ರೆ ಜ್ಞಾನಿಗಳ ಮಾತುಗಳನ್ನು ಕೇಳಬೇಕು, ನೆನಪಿಟ್ಕೋಬೇಕು, ನಮ್ಮ ಆಚರಣೆಗೆ ತರಬೇಕು. ಇದೇ ನಾವು ಮಾಡುವಂಥ ಸಾಧನೆ. ಹೊರಗೆ ನಿಮ್ದು ಏನೇನು ಕೆಲಸ ಮಾಡ್ಲತ್ತೀರಿ ಮಾಡ್ರಿ, ನೀವು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಜೀವನದ ಒಂದು ಸಾರ ಯಾವುದು ಅದನ್ನು ತಿಳಿದಿರಬೇಕು. ಇಡೀ ಜೀವನದ ಗಳಿಕೆ ಯಾವುದಪ್ಪ? ಮನುಷ್ಯ 80-90 ವಯಸ್ಸಾದ ಬಳಿಕ ಹಾಸಿಗೆ ಮೇಲೆ ಮಲ್ಕೋತಾನಲ್ಲ, ಪ್ರಾಣ ಬಿಡುವಂಥ ಸಮಯಕ್ಕೆ, ದೇಹ ಬಿಡುವಂಥ ಸಮಯಕ್ಕೆ, ಅವಾಗ ಯಾರಾದರೂ ಒಬ್ಬರು ಬಂದು ಕೇಳಿದ್ರೆ ಏನು ಗಳಿಸಿದಪ್ಪ ನೀನು ಜೀವನದೊಳಗೆ ಅಂತ ಕೇಳಿದ್ರೆ, ಹೊಲದ ಕಡೆ ಬಟ್ ಮಾಡ್ರಿ ಅಂದ್ರೆ ಅದು ಗಳಿಸಿದ್ದಲ್ಲ, ಅದು ಇಲ್ಲೇ ಬಿಟ್ಟು ಹೋಗೋದೈತೆ. ಗಳಿಕೆ ಅಂತ ಯಾವುದು ಕರೀತಾರೆ? ಯಾವುದು ನಮ್ಮ ಜೋಡಿ ಬರ್ತೈತ್ಲ ಅದಕ್ಕೆ ಗಳಿಕೆ ಅಂತ ಕರೀತಾರೆ. ಹೊಲದ ಕಡೆ ಬಟ್ ಮಾಡ್ರೆ ಹೊಲ ಇಲ್ಲೇ ಉಳಿದೈತಿ. ಹೊಲ ಒಂದು ವೇಳೆ ನಿಮ್ಮ ಜೋಡಿನ ಬರ್ತಿತ್ತು ಅಂದ್ರೆ ನೀವ್ಯಾಕೆ ಅದನ್ನು ಮೊಮ್ಮಕ್ಕಳ ಹೆಸರಲ್ಲೇ ಹಚ್ತಿದ್ರಿ? ನಿಮ್ಮ ಜೋಡಿ ಬರೋದಿಲ್ಲ ಖಾತ್ರಿ ಐತಿ, ಅದಕ್ಕೆ ಅವ್ರ ಹೆಸರಲ್ಲೇ ಹಚ್ಚಿಬಿಡ್ತೀರಿ. ಮನೆ ಕಡೆ ಬಟ್ ಮಾಡ್ರೆ ಮನೇನೂ ನಿಮ್ಮ ಜೋಡಿ ಬರೋದಿಲ್ಲ, ರೊಕ್ಕ ನಿಮ್ಮ ಜೋಡಿ ಬರೋದಿಲ್ಲ. ಶರೀರ ಅಂದ್ರೆ ಶರೀರ ಕೂಡ ಇಲ್ಲೇ ಬಿದ್ದು ಹೋಗುವುದದ. ಹಾಗಾದ್ರೆ ನಮ್ಮ ಜೊತೆಗೆ ಬರುವಂಥದ್ದು ಯಾವುದು ಅಂದ್ರೆ ಜ್ಞಾನ ಒಂದೇ ನಮ್ಮ ಜೊತೆಗೆ ಬರ್ತದನ್ನ ಹೊರತಿದೆ ಯಾವುದು ಬರುವುದಿಲ್ಲ. ಇದೇನು ಅಂದ್ರೆ ಇಡೀ ಜೀವನದ ಸಾರ, ಇಡೀ ಜೀವನದ ಗಳಿಕೆ. ಅದಕ್ಕೆ ನಾವೆಲ್ಲರೂ ಇಡೀ ಜೀವನದ ಸಾರಭೂತವಾದಂತಹ, ಇಡೀ ಜಗತ್ತಿನ ಸಾರಭೂತವಾದಂಥ, ಪ್ರಪಂಚದ ಮೂಲ ಸಾರವಾದಂಥ ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಂಡು ಋಷಿಮುನಿಗಳು, ಸಂತ ಶರಣರು ತೋರಿಸಿದಂತಹ ದಿವ್ಯ ಪಥದಲ್ಲಿ ನಡೀತಾ ಹೋಗಬೇಕು. ಆವಾಗ ನಮ್ಮ ಜೀವನ ಉಜ್ವಲವಾಗ್ತದೆ, ನಮ್ಮ ಜೀವನ ಪ್ರಕಾಶಮಾನವಾಗ್ತದೆ, ನಮ್ಮ ಜೀವನ ಇತರರಿಗೆ ಮಾರ್ಗದರ್ಶಿಯಾಗ್ತದೆ, ಇತರರಿಗೆ ಆದರ್ಶಪ್ರಾಯವಾಗ್ತದೆ, ಸ್ಫೂರ್ತಿಯ ಸೆಲೆಯಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಮಹಾತ್ಮರ ಮಾರ್ಗದಲ್ಲಿ ನಡೆಯುವವರಾಗೋಣ. ಪರಮ ಪೂಜನೀಯ ಗುರುಬಸವ ಮಹಾಶಿವಯೋಗಿಗಳು ತೋರಿಸಿದಂತಹ ಶಿವಯೋಗದ ಪಥದಲ್ಲಿ ನಡೆಯುವಂಥವರು ನಾವಾಗೋಣ. ಅವರು ತೋರಿಸಿದಂತಹ ನಿಸ್ವಾರ್ಥದ ಅಧ್ಯಾತ್ಮ ಸಾಧನೆಯ ಅನುಭವದ ಹಾದಿಯಲ್ಲಿ ನಡೆದು ನಮ್ಮ ಜೀವನವನ್ನು ಕೃತಾರ್ಥರನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ